ಅನಂತಪುರ ಗ್ರಾಮದ ದರ್ಗಾದಲ್ಲಿ ರೈತರು ಸಭೆ ನಡೆಸಿ ನವೆಂಬರ್ 25ರೊಳಗಾಗಿ ಜಮೀನು ಪಹಣಿ ಪತ್ರದಲ್ಲಿ ವಕ್ಫ್ ಹೆಸರು ರದ್ದು ಮಾಡಬೇಕು ಎಂದು ನಿರ್ಣಯ ಕೈಗೊಳ್ಳುವ ಮೂಲಕ ಕಾಗವಾಡ ಮತ್ತು ಅಥಣಿ ಶಾಸಕರಿಗೆ ಗಡುವು ನೀಡಿದ್ದಾರೆ. ಪಹಣಿ ವಕ್ಫ್ ತೆರವುಗೊಳಿಸದಿದ್ದರೆ ಅಹೋರಾತ್ರಿ ಉಗ್ರವಾಗಿ ಹೋರಾಟ ನಡೆಸುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಕಾಗವಾಡ ಅಥಣಿ ತಾಲೂಕಿನ 60ಕ್ಕೂ ಅಧಿಕ ಜನ ರೈತರ ಜಮೀನಿನ ಪಹಣಿ ಪತ್ರದಲ್ಲಿ ವಕ್ಫ್ ಹೆಸರು ತೆರವುಗೊಳಿಸಬೇಕು. ಈ ಸಮಯದಲ್ಲಿ ಸಂಪತ್ ಕುಮಾರ್ ಶೆಟ್ಟಿ ಮಾತನಾಡಿ, ಮುಖ್ಯಮಂತ್ರಿ ಇತ್ತೀಚೆಗೆ ವಕ್ಫ್ ತೆರವುಗೊಳಿಸಲು ಆದೇಶಿಸಿದ್ದಾರೆ. ಈ ಹಿಂದೆ ಬಂದಂತಹ ರೈತರ ಪಾಡು ಏನು, ಅವರಿಗೆ ನ್ಯಾಯ ಕೊಡಿಸುವವರು ಯಾರು ಎಂದು ಪ್ರಶ್ನಿಸಿದರು. ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕು ರೀ, ಬಾಳಿಗೇರಿ ಊರ. ನನ್ನ ಹೆಸರು ನಿವೃತ್ತಿ ಹನುಮಂತ ಬಿರಾದಾರ್. ನಾವು 2007ರಾಗ 6 ಎಕರೆ ಜಮೀನು ಖರೀದಿ ತೊಗೊಂಡಿವ್ರಿ. ಆ ಖರೀದಿ ಜಮೀನದಾಗ ಒಕ್ಕತ್ತಂದು ಬಂದತ್ರಿ. ಅದು ಇವತ್ತು ನಮಗ್ ಕಿಲ್ಲರ್ ಆಗ್ಬೇಕು. ಏನ್ ಸಮಸ್ಯೆ ಅಂದ್ರೆ ಬ್ಯಾಂಕ್ನವ್ರು ಲೋನ್ ಕೊಡ್ಬಾರ್ರಿ, ಆಮೇಲೆ ಎಲ್ಲರೇ ಹೋಗೋಣ ಇದನ್ನ ತಕೊಂಬ ಅಂತಾರ್ರಿ. ಮೊನ್ನೆ ನಾವು ಈಗಾಗ್ಲೇ ಒಂದು ಆಲ್ಮೋಸ್ಟ್ ಜರ್ಸಿ ಹಾಕೋಳ್ದೊಂದು ಲೋನ್ ಹಾಕೈತಿ. ಎದ್ರೊಳಗ್ರಿ ಬಸ್ಸು ಸಂಗೋಪಣೆ ಒಳಗ ಆ ಲೋನ್ 56 ಲಕ್ಷ ರೂಪಾಯಿ ಲೋನ್ ಆಗೈತಿ. KVG ಬ್ಯಾಂಕ್ನಾಗ ಮ್ಯಾನೇಜರ್ ಇದನ್ನ ತಕೊಂಬ ಅಂತ. ಅದನ್ನ ತೆಗಿದಾಕ ಹೋಗಿ ಕೇಳ್ರೆ ಯಾರು ಒಬ್ರು ಒಂದಕ್ಕೊಂದು ದಂಡೆಲ್ಲ ತುಳಿ ಹಿಂಗ್ ಈ ಟೈಪ್ ಮಾತಾಡ್ತಾರೆ. ನಾವು ಇದನ್ನ ಹ್ಯಾಂಡಿಕ್ಯಾಪ್ಟ್ ಅದೀವ್ರಿ. ಒಂದ್ ಜಾಗಕ್ಕೆ ಹೋಗ್ಬೇಕಾದ್ರೆ 8 ದಿವಸ ಹತ್ತತ್ರಿ ನಮ್ಗೆ. ಅಂದ್ರೆ ಅವ್ರು ಆ ಕಟ್ಟಿಯವ್ರು ಹೋಗ್ಲಕ್ ಒಬ್ರು ಬೇಕ್ರಿ ನಮ್ಗೆ. ಹಿಂಗೆಲ್ಲ ಇರೋ ಟೈಮ್ದಾಗ ಈ ನಮಗೆ ಅಡಚಣೆ ಮಾಡ್ಕೊತ ಕೂತಾರೆ. ಆ ಇದ್ದೇ ಇರ್ಕಲ್ರಿ. ಇದು ಬಂದದ್ದ ನಮ್ಗೆ ಯಾವಾಗ ಬತ್ರಿ? 2018-19 ಬಂದತ್ತೆ. ನಮ್ಮ ಇದಕ್ ಬಂದದ್ದು, ನಮ್ಮ ಗಮನಕ್ಕೆ ಬಂದದ್ದು 2022 ಬಂದ. 2022 ನಾವು ಹಂಗ ಆ ಕಡೆ ಕೇಳ್ಕೊತಿದ್ವಿ. ಇದು ಯಾಕೋಡ್ ಯಾವ್ದು ದಂಡೆನ ಸಿಕ್ಕಿಲ್ಲ. ಈ ಒಟ್ಟು ಅದು ಹೋಗ್ಬೇಕ್ರಿ. ನಮ್ ಒತ್ತು ಅನ್ನೋದು ಹೋಗ್ಬೇಕ್ರಿ. ಹೆಸರು ನಿವೃತ್ತಿ ಹನುಮಂತ ಬಿರಾದಾರ್. ಆಲ್ರೆಡಿ ಅದನ್ನ ಹೇಳಿದಿವ್ರಿ, ತೆಗೀರಿ ಅಂತ. ಆದ್ರೂ ಅದು ಯಾರು ದಾದ ಮಾಡುವ. ಈ ಸಭೆಯಲ್ಲಿ 60ಕ್ಕೂ ಹೆಚ್ಚು ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.